ಏನಾಗೋದಿಲ್ಲ, ಈಗ ಚಲೋ ಅವ್ರು ಮಾರ್ಕ್ಸ್ ಬಂತಂದ್ರೆ ಸಹಜವಾಗಿ ಈ ಸೂಪರಿಂಟೆಂಡೆಂಟ್ ಕಾಂಟ್ಯಾಕ್ಟ್ ಇರ್ಬೋದು, ಇವು ಮಾಡಿಸಿರ್ಬೋದು, ತಾವ್ನಾರು ಬರುವಂಥದ್ದು. ಅದಕ್ಕೆ ಅವ್ರಿಗೆ ಏನು ಸಂಶಯ ಬಂದದ್ರು ಹೊರಗೆ ಇಡ್ರಪ್ಪ ಚಸ್ಮಾ, ಹೊರಗೆ ಬರೋರಿ ಕನಕ ನೋಡ್ತಾರೆ, ಕನಕ ಅಂದ್ರೆ ಹಾಕಿಸ್ತಾರೆ, ಟೆಸ್ಟ್ ಮಾಡ್ತಾರೆ. ಇದು ಮಾಡಿಸ್ಬೇಕಾಗಿತ್ತು, ಅವ್ರು ಯಾಕೆ ಮಾಡಿರೋ ಗೊತ್ತಿಲ್ಲ. ಆದರೆ ಬುದ್ಧಾಪೂರ್ವಕವಾಗಿ ಇವ್ರನ್ನ ಅಸಹ್ಯ ಮಾಡಬೇಕು, ಅಪಮಾನ ಮಾಡಬೇಕಂತ ಅವ್ರು ಮಾಡಿಸಿದಾರೆ ಅಂತ ಇಲ್ಲಿ ಅನಿಸೋದಿಲ್ಲ. ಎಕ್ಸಾಮ್ ಪದ್ಧತಿಗಳು ಹಿಂಗಾಗಿದೆ ಇವತ್ತು. ಯಾಕಂದ್ರೆ ಪ್ರತಿಯೊಂದು ಎಕ್ಸಾಮ್ ಎಲ್ಲ ಕಡೆ ಪೇಪರ್ ಲೀಕ್ ಆಗೋದು, ಮತ್ತೇನಾಗೋದು, ಎಲ್ಲ ಕಡೆ ಹೊಲಸ ನಡೀತಾ ಇದೆ. KPSC ನಡೀತಾ ಇಲ್ವಾ, UPSC ನಡೀತಾ ಇಲ್ವ, UPSC ಒಳ್ಳೆ ಹೆಸರಿತ್ತು, ಅಲ್ಲಿಯೂ ಸಹಿತ ಘಟನೆ ನಡೆದಾಗ. ನೀಟಿದ್ದು ಒಳ್ಳೆ ಹೆಸರಿತ್ತು, ನೀಟಿದ್ದು ಸಹಿತ ಇವತ್ತು ನೋಡಿರಿ 720 ಮಾರ್ಕ್ಸ್ ಹೋಗ್ತಾರಂದ್ರೆ ಅವ್ರು ಎಂಥ ಅದ್ಭುತರಿರ್ಬೇಕು ಹುಡುಗರು. ಅದು ಒಬ್ಬರಲ್ಲಿ ಇಬ್ಬರಲ್ಲಿ 4-5 ಜನ ತಗೊಳ್ತಾರೆ. ಅವರೆಲ್ಲರೂ ಅಷ್ಟು ಅದ್ಭುತ ಪರ್ಫೆಕ್ಟಾ ಅಂತ ಪ್ರಶ್ನೆ ಯಾರಿಗಾದ್ರೂ ಮೂಡುತ್ತದೆ. ಮತ್ತು ಇನ್ನೊಂದು ಗಮನಿಸಬೇಕಾದ್ದು ಏನಪ್ಪ ಅಂತಂದ್ರೆ, ನಮ್ಮ ಮಕ್ಕಳು ಇವತ್ತು ಏನು ಪ್ರೈವೇಟ್ದಲ್ಲಿ ಏನೋ ಮಾಡೋದು ಕಲಿಯುವಂಥ ಮಕ್ಕಳು ಇವತ್ತು ಮ್ಯಾಕ್ಸಿಮಮ್ ಮಕ್ಕಳು ನಾವು ನೋಡ್ತಾ ಇದ್ದೀವಿ 90, 95, 98 ಹಿಂಗೆ ಪರ್ಸೆಂಟೇಜ್ ಮಾಡ್ತಾರೆ. ನನಗೊಮ್ಮೆ ಆಶ್ಚರ್ಯ ಅನ್ನಿಸ್ತದೆ, ಯಾಕೆ ಇಷ್ಟು ಪರ್ಸೆಂಟೇಜ್ ಮಾಡೋರು. ಒಬ್ಬ ನಮ್ಮ ದೇಶದಿಂದ ಒಬ್ಬ ನೋಬೆಲ್ ಪಡೆಯುವಂಥ ವಿಜ್ಞಾನಿ ಯಾಕೆ ಹೊರಡ್ತಾ ಇಲ್ಲ ಅಂತ ಇದು ನಾವು ಪ್ರಶ್ನೆ ಮಾಡ್ಕೊಳ್ಬೇಕಂಥದ್ದು. ಅದಕ್ಕೆ ಈ ಕಾಫಿ ತಳಿಗಾಗಿ ಒಂದಿಷ್ಟೇನು ಅಲ್ಲಿ ಅಡ್ವರ್ಟ್ ಆಗ್ಯದ. ಅದನ್ನು ದೊಡ್ಡ ಇಶ್ಯೂ ಮಾಡಿ ನಮ್ಗೆ ಅಪಮಾನ ಮಾಡಿದ್ರು ಜನಾಂಗಕ್ಕೆ. ಯಾರೇ ಅಪಮಾನ ಮಾಡೋರು, ಅವ್ರು ಯಾರ ಇವತ್ತು ಅವರು ಹಿನ್ನೆಲೆಯನ್ನು ಅಭ್ಯಾಸ ಮಾಡಬೇಕಾಗಿದೆ. ಯಾರು ಸೂಪರ್ಡೆಂಟ್ ಇದ್ದಾರೆ ಅಥವಾ ಕ್ಲಾಸ್ ಯಾರು ಟೀಚರ್ ಇದ್ದಾರೆ ಅಲ್ಲಿ ಮೊದಲ ನಿಮಗೆ ಗೊತ್ತಿರ್ಬೋದು, ಈ ಟೀಚರ್ ವೃತ್ತಿ ಮಾಡುವಂಥ ನಮ್ಮ ಟೀಚರ್ಗಳ ಮನಸ್ಥಿತಿ ಅಥವಾ ಗುರುಮಾತೆಯರು ಗುರು ಇರ್ಬೋದು, ಅವ್ರ ಮನಸ್ಥಿತಿ ಹೆಂಗಿರ್ತದಪ್ಪ ಅಂದ್ರೆ ಮೊದಲಿಗೆ ಅವ್ರು ಭಯವನ್ನು ಪಡ್ತಿರ್ತಾರೆ ಯಾವುದಕ್ಕಾದರೂ. ಅಂಥವ್ರು ಈ ಹುತ್ಸಾಹಸಕ್ಕೆ ಅದಿಲ್ಲ, ಈ ಜನಿವಾರಿಗಳ ವಿರೋಧವಾಗಿ ಅವ್ರು ಮಾಡಿದಾರ ಅನ್ನೋದು ಸಹಿತ ಇಲ್ಲಿ ಸ್ಪಷ್ಟ ಆಗಬೇಕಾಗಿದೆ. ಕೇವಲ ಟೀಕೆ ಮಾಡೋಕ್ಕಿಂತಲೂ ಹೌದು ಅದು ತಪ್ಪನ ತೆಗೆಸ್ಬಾರ್ದಾಗಿತ್ತು. ಆದರೆ ಅಲ್ಲಿ ಅವ್ರಿಗೇನು ಸಮಸ್ಯೆ ಬಂದಿತ್ತು, ಯಾಕೆ ಕಾರಣ ಅಂದರೆ ಎಲ್ಲೆಲ್ಲೂ ಹುಡುಗ್ಬಿಡ್ತಾರೆ, ಕಿವಿಯಾಗು ಅಲ್ಲೋ ಇಲ್ಲೋ ಕೂದಲ್ದಾಗು. ಹೀಗಾಗಿ ಇವನ್ ಬೂಟ್ ಸಹಿತ ಹಾಕ್ಸೋದಿಲ್ಲ, ಎಲ್ಲ ತೆಗೆದು ಬೇರೆ ಪವರ್ ಬೇರೆ ಅಂತ ಹೇಳ್ತಾ ಇದ್ದಾರೆ. ಆ ಪರಿಸ್ಥಿತಿ ಬಂದ ಬ್ಲೂಟೂತ್ ಪ್ರಕಾರ ಇವತ್ತಿನ ಟೆಕ್ನಾಲಜಿ ಡೆವಲಪ್ ಆಗ್ಯದಪ್ಪ ಅಂತಂದ್ರೆ ಅವ ಎಲ್ಲೂ ಇರ್ತಾನೆ, ಆನ್ಸರ್ ಹೇಳವ ಇವೆಲ್ಲೂ ಕುತ್ಕೊಂಡು ಹೇಳ್ತಾ ಇರ್ತಾನೆ. ಇವೆಲ್ಲ ಇವು ಹೆಂಗೂ ಜಾದು ನಡೆದಂಗೆ ನಡೀತಾವ್ರಿ ಇವು. ಯಾಕಂದ್ರೆ ಇಲ್ಲಿ ವಿದ್ಯಾರ್ಥಿಗಳ ಭವಿಷ್ಯದ ಇಲ್ಲಿ ಆ ವಿದ್ಯಾರ್ಥಿಗಳ ಒಬ್ಬ ಪ್ರತಿಭಾವಂತ ವಿದ್ಯಾರ್ಥಿ, ಪ್ರಾಮಾಣಿಕ ಹಾರ್ಡ್ ವರ್ಕ್ ಮಾಡಿದಂಥ ವಿದ್ಯಾರ್ಥಿಗೆ ನಾಳೆ ಭವಿಷ್ಯದಲ್ಲಿ ಪೆಟ್ಟು ಆಗಬಾರ್ದು ಎಲ್ಲ ಏನೋ ಮಾಡ್ತಾ ಇದ್ದಾರೆ ಪ್ರಯತ್ನ. ಆ ದಿಸೆಲ್ಲ ಟೀಚರ್ಗಳು ಮಾಡಿದ್ದಾರೆ ಅಂತ ಅನ್ನಿಸ್ತದೆ. ಆ ಒಂದು ವೇಳೆ ಅವ್ರು ನಿಜವಾಗಿಯೂ ಒಂದು